ಯಾಕಂದ್ರೆ ಇವ್ನ ಕಾಕ್ರೋಜು ಡಮ್ಮಿ ಆಗೋದ ಅಲ್ಲಿಗೆ ಒಂದು ಟೆರರ್ ಆಗಿ ಜನ ನೋಡ್ಬೇಕಂದಾಗ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್ ಒಳ್ಳೆ ಟೈಮಲ್ಲಿ ಕಲ್ಸ್ಕೊಟ್ಟವ್ರೆ. ಅದ್ರಲ್ಲಿ ಇಬ್ರು ತುಂಬಾ ಇಷ್ಟ ನನಗೆ. ರಾಶಿ ಅನ್ನೋ ಒಂದು ಹೆಣ್ಮಗು ಆಗಿರ್ಬೋದು, ಡೇರ್ ಡೆವಿಲ್ ಆಗಿ ನುಗ್ಗೋದು ಮಾತಾಡೋದು ಒಂಥರ. ಇವಾಗ ಕಂಟೆಸ್ಟೆಂಟ್ ಹೋಗಿಲ್ಲ, ಒಂಥರ ಲೀಡರ್ ಆಗ್ಬಿಟ್ಟವ್ರು ಒಳಗಡೆಯಲ್ಲಿ. ಎಲ್ಲಾನು ಇದು ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾವ್ರೆ ಅವರು. ಒಳ್ಳೆ ಹೆಣ್ಮಗು ನುಗ್ಗೋ ಧೈರ್ಯ ಐತೆ. ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಡಕ್ ಅಂದ್ಬಿಟ್ಟೆ ಕಳ್ಸಿದಾರೆ ಅವ್ರನ್ನ, ರಾಶಿ ಅವ್ರನ್ನ. ಆಮೇಲೆ ರಘು ಅವರು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡೋದು, ಸುಮ್ಮನೆ ಏನೋ ನಾವು ಮಾತಾಡೋದು. ಒಳ್ಳೆ ಟಕ್ಕಫರ್ ಕೊಡ್ತಾವ್ರೆ, ಒಳ್ಳೆ ಕದರಾಗೆ ಅವ್ರೆ. ಹೇಳ್ದಂಗೆ ದರ್ಶನ್ ಫ್ಯಾನ್ಸ್ ಅನ್ಕೊಳಕ್ಕೆ ನಮಗೆ ಒಂಥರ ಇದಾಗುತ್ತೆ. ಅವ್ರು ಹೋಗಿರೋದಕ್ಕೆ ಇಡೀ ದರ್ಶನ್ ಫ್ಯಾನ್ಸ್ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ. ರಘು ಅವ್ರಿಗೆ ಒಳ್ಳೆ ಕಂಟೆಂಟ್, ಒಳ್ಳೆ ಕದರು. ಆಟ ಆಡಬೇಕು, ಆಟ ಮಾತಾಡೋ ಹೆಚ್ಚು ಮಾತಾಡಲ್ಲ. ಒಳ್ಳೆ ಕದರಾಗವ್ರೆ ರಘು ಅವರು, 2 ಮಾತಿಲ್ಲ ಅದರಲ್ಲಿ. ಈಗ ಸೊ ಅವರು ಫೈನಲ್ ಹೋಗ್ಬೋದಾ 3 ಜನದಲ್ಲಿ ಯಾರಾದ್ರು? ಆಗುತ್ತೆ ಸರ್ ಫೈನಲ್ಗೆ. ನನ್ನ ಪ್ರಕಾರ ಇವರು ರಾಶಿ ಅವರು, ರಘು ಅವರು ಫೈನಲ್ ವರೆಗೂ ಹೋಗೋಂಥ ತಾಕತ್ತಿದೆ. ನೋಡೋಣ. ಆಟ ಎಲ್ಲ ಕನ್ನಡಿಗರೇ. ನೋಡೋಣ ಯಾರು ಮುಂದೆ ಹೋಗ್ತಾ ಇದ್ರು. ಬಟ್ ಇವರಿಬ್ರು ಮುಂದಕ್ಕೆ ಹೋಗೋಕೆ 2 ಮಾತಿಲ್ಲ ಸರ್, ಹೋಗ್ತಾರೆ ಇವ್ರು ಮುಂದಕ್ಕೆ. ಸರ್ ಈಗ ಬಿಗ್ ಬಾಸ್ ನಾವು ನೋಡಿದಾಗ ಯಾರು ಡೌ ಮಾಡ್ತಾವ್ರೆ ಅಂತ ಅನ್ಸುತ್ತೆ, ಯಾರು ರಿಯಲ್ ಆಗಿ ಅವರ ಕ್ಯಾರೆಕ್ಟರ್ ಹೇಗಿದೆ ಅದನ್ನೇ ತೋರಿಸ್ತಾರೆ ಅಂತ ಅನಿಸ್ತಾ ಇದೆ ನೋಡೋರಿಗೆ. ಸರ್ ಇವಾಗ ಬಿಗ್ ಬಾಸ್ ಅಲ್ಲಿ ಇನ್ನೂ ಅದು ಗೊತ್ತಾಗಲ್ಲ, ಇನ್ನೂ ಹೋಗ್ಬೇಕು. ಇನ್ನೂ ಒಂದು 4-5 ವಿಕೆಟ್ ಬೀಳುತ್ತಲ್ಲ, ಆವಾಗ ಇವರು ನಿಜ ಸ್ವರೂಪ ಗೊತ್ತಾಗುತ್ತೆ. ಅದಾದ್ರು ಗೊತ್ತಾಗಲ್ಲ. ಕಾದ್ ನೋಡೋಣ ಇದೆ. ಎಲ್ಲ ಬಣ್ಣ ಹಚ್ಚಿ ಎಷ್ಟು ದಿನ ಬಣ್ಣ ಹಚ್ಕೊಂಡೇನು, ಬಣ್ಣ ಕರಗಬೇಕಲ್ಲ. ಒಳಗಿರೋದೆಲ್ಲ ಆಚೆಗೆ ಬರುತ್ತೆ. ಸಂಘರ್ಷಗಳಾದ್ರೆ ಎಲ್ಲ ಬಣ್ಣ ಬೆಳಿಗ್ಗೆ ಬರುತ್ತೆ. ಇವಾಗ ಸ್ಟಾರ್ಟ್ ಆಗಿದೆ. ನೀನಂತ ಸ್ವಾರ್ಥ ಇವಾಗ ಸ್ಟಾರ್ಟ್ ಆಗಿದೆ ಸರ್. ಬಿಗ್ ಬಾಸ್ ಅಲ್ಲಿ ಯಾರು ಇರಬಾರ್ದಾಯ್ತು ಸರ್? ಬಿಗ್ ಬಾಸ್ ಅಲ್ಲಿ ನಾನು ಹೇಳ್ದಂಗೆ ಅವನು ಸತೀಶ್ ಹೇಳಿದ್ದೆ, ಅವನ್ನ ಆಚೆ ಕಳ್ಸೋದು. ಅವನದು ರೋದನೆ ಏನಂದ್ರೆ ಆಚೆ ಬಂದ ಅವ್ನ ರೋದನೆ ತಡೆಯೋಕ್ಕಾಗತ್ತಲ್ಲ. ಏನು ಸರ್ ಅವನು ಅವನ ಹತ್ರ ಅವನ ಬಗ್ಗೆ ನಮಗೆ ಇದಾಗುತ್ತೆ. ಆ ರೀತಿ ಬಿಡ್ತಾನ ಸರ್ ಬಿಲ್ಡಪ್ಪು. ಪ್ರಪಂಚದಲ್ಲಿ ಅವನಷ್ಟು ದೋಖ ಯಾರೂ ಇಲ್ಲ. ಅವನು ವರ್ಲ್ಡ್ ರೆಕಾರ್ಡ್ 9 ಮಾಡಿಲ್ಲ. ಬ್ಲೇಡ್ ಹಾಕೋದ್ರಲ್ಲಿ ವರ್ಲ್ಡ್ ರೆಕಾರ್ಡ್. ಅವನಿಗೆ ಇದು ಕೊಡಬೇಕು, ಪ್ರಪಂಚದಲ್ಲಿ ಇಲ್ದಿದ್ದು ಇದು ಅವನಿಗೆ ಕೊಡ್ಬೇಕು. ಏನನ್ನ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾನೆ. ಅವನಷ್ಟು ಬಿಡೋನು ಯಾರು ಇಲ್ಲ, ಅವನಷ್ಟು ಬ್ಲೇಡ್ ಹಾಕ್ತಾನೋ ಯಾರೂ ಇಲ್ಲ. ಏನು ಸರ್ ಅವನು ಬಂದ್ಮೇಲೆ ಇಷ್ಟು ಬಿಡ್ತಾನೆ? ಅಲ್ಲ, ಮಾಧ್ಯಮದವರು ಎಲ್ಲ ಗೊತ್ತಿರೋರು, ಮಾಧ್ಯಮದವ್ರಿಗೆ ಬ್ಲೇಡ್ ಹಾಕ್ತಾನೆ ಅಂದರೆ ಅವನು ಧೈರ್ಯ ಮೆಚ್ಚಬೇಕಾಗಿರೋದೆ. ಮಗನಿಗೆ 10,000 ಜನ ಇಷ್ಟ, 10,000 ಜನ ಏನು ಅವರೇ ಅವ್ನ ಫ್ರೆಂಡ್ಸು 2 ಲಕ್ಷ ಜನ ಎದ್ದು ನಿಂತ್ಕೊಂತಾರಂತೆ. ಏನು ಬ್ಲೇಡ್ಗಳಾಗ್ತಾನೆ? ಆ ನಾಯಿಗಳದ್ದು ಸುಳ್ಳು ಹೇಳ್ತಾನೆ. ಇವನೇ ಬೆಲೆ ಕಟ್ಕೊಂಡು ಅದು ಪ್ರಪಂಚದಲ್ಲಿ ದೊಡ್ಡದು ಅಂತಾನೆ. ಸರ್ ನೀವು ಗೂಗಲಲ್ಲಿ ನೀವು ದುಡ್ಡು ಕೊಟ್ಟಿದ್ದು ಮಾಡಿ ಹಾಕ್ಸ್ಕೊಬೋದು, ನಾನು ಹಾಕ್ಸ್ಕೊತೀನಿ. ಅದೇನು ದೊಡ್ಡ ವಿಷಯನಾ? ಇದಾಗ ಬ್ಲೇಡ್ ಹಾಕೊಂಡು ಅವನ ದಯವಿಟ್ಟು ಮಾಧ್ಯಮದವರು ಅವನು ನಿಮಗೆ ವ್ಯೂಸ್ ಲೈಸ್ಗೋಸ್ಕರ ಅವನ ಕಾಮಿಡಿ ಪೀಸ್ ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಕ್ ಹೋಗ್ತೀನಿ ಮಾಧ್ಯಮದವ್ರಿಗೆ ಅಷ್ಟೇ. ಈಗ ಅವ್ರೇನು ಕಾಮಿಡಿ ಪೀಸ್ ಆಗ್ತಾರ ಅಥವಾ ಸೀರಿಯಸ್ ಆಗಿ ಜನ ನಂಬ್ತಾವ್ರೆ ಅಂತ? ಸರ್ ನಿಮ್ದಲ್ಲೇ ಐತೆ, ಅವನಷ್ಟು ಕಾಮಿಡಿ ಪೀಸ್ ಯಾರಿಲ್ಲ. ಕರ್ನಾಟಕಕ್ಕೆ ಮನೋರಂಜನೆ ಕೊಡ್ತಾವ್ರು ಅಷ್ಟೇ. ಮಾಧ್ಯಮದವ್ರು ಏನು ಗೊತ್ತಾ, ಸುಮ್ಮನೆ ಅವ್ನ ಎತ್ಕೊಂಡೋಗಿ ಟಾಪ್ ಗಿಕ್ಕೊಂಡು ಅವ್ನು ಹಾಕೋ ಬ್ಲೇಡ್ನೆಲ್ಲ ಎತ್ತಿ ನೀವು ಹಾಕ್ತಾ ಇದೀವಿ ವಿಡಿಯೋಗಳು, ಲೈಕ್ಸ್ ವ್ಯೂಸ್ ತಮಾಷೆ ಮಾಡ್ತಾರೆ ಹೊರತುನು ಅವನ ಸೀರಿಯಸ್ ಆಗಿ ತಗೊಳಕ್ಕೆ ಅವನೇನು ಕದರ್ ಇಲ್ಲ, ಏನಿಲ್ಲ ಬಿಡಿ ಸರ್. ಬಟ್ ಅವ್ರು ಅಷ್ಟೇ ಸೀರಿಯಸ್ ಅವರೇ ಸರ್. ನಾನು ಏನು ಹೇಳ್ತಾ ಇರೋ ಅದು ಬದಲಾಗಿದ್ದೀನಿ. ನಾನು ನೋಡಿ ಸದ್ಯದಲ್ಲೇ ನಾನು ಅಷ್ಟು ಕೋಟಿ ನಾಯಿನ ನಾನು ತೋರಿಸ್ತೀನಿ ಇಡೀ. ಸರ್ ನಾನು ಹೇಳ್ತೀನಿ, ಯಾವುದೋ ನಾಯಿನ ಕರ್ಕೊಂಬಂದು ನಾನು ಹೇಳ್ತೀನಿ, ನೀನು ಕೊಟ್ಟು ಹೇಳೋದಲ್ಲ. ನೀನು 100 ಕೋಟಿ ರೂಪಾಯಿ ಎಲ್ಲಿ ಕೊಟ್ಟು ಎತ್ಕೊಂಬಂದು ಹೇಳು. ನೀನೇ ಬೆಲೆ ಕಟ್ಕೊಂಬಿಟ್ರೆ ಏನು ಸರ್? ನೀನೇ ಬೆಲೆ ಕಟ್ಕೊಂಬಿಟ್ಟೆ. ಈಗ ನಾನೇ ಶೆಲ್ಟ್ ಹೇಳ್ತೀನಿ, ನೀವೇನು ಹೇಳ್ತೀವ? ಒಂದು 1,000 ರೂಪಾಯಿ ಶೆಲ್ಟ್ ಅಂತ ಹೇಳ್ತೀವ. ನಾನು ಇದನ್ನು ಹೇಳ್ತೀನಿ 1,000 ಕೋಟಿ ಶೆಲ್ಟ್ ಅಂದ್ಬಿಟ್ಟು ನಂಬಿಡ್ತೀವ ನೀವು? ಏನು ಜನಗಳು ದಡ್ರ? ಅವನು ಏನಾಗಿದೆ ಗೊತ್ತಾ, ಪ್ರಚಾರಕ್ಕೋಸ್ಕರ ಯಾಕೆ ಕೆಳಮಟ್ಟಕ್ಕೆ ಬೇಕಾದ್ರೆ ಹೇಳ್ತೀನಿ, ಆ ಮಟ್ಟಕ್ಕೆ ಇಲ್ಬಿಟ್ಟು ಅವನು ಸತೀಶ್ನು. ದಯವಿಟ್ಟು ನಾನು ಕೇಳೋದಿದೆ, ಸತೀಶಣ್ಣ ಬ್ಲೇಡ್ ಹಾಕ್ಬಿಡೋಣ, ಜನಗಳು ನೋಡೋಕೆ ಆಗ್ತಾಯಿಲ್ಲ. ಕರ್ನಾಟಕದಲ್ಲಿ ನೀನು ಈ ಥರ ಹೆಸರು ಮಾಡಿದೆ, ನಾಯಿನಲ್ಲಿ ಹೆಸರು ಮಾಡು, ನಾವು ನಿಂಗೆ ಸಾಕಾರ ಕೊಡ್ತೀವಿ. ಈ ಥರ ಬ್ಲೇಡ್ಗಳು ಹಾಕ್ಬಿಡೋಣ, ಜನಗಳು ಕಿವಿಗೆ ತೂತಾಗ್ತವೆ. ದಯವಿಟ್ಟು ಸರ್ ಆಕ್ಚುಲಿ ನೀವಿಷ್ಟು ಸಿಲ್ಲಿಯಾಗಿ ಮಾತಾಡ್ತೀರಾ, ಬಟ್ ಅವ್ರು ಏನು ಹೇಳಿದ್ರು ಸೀರಿಯಸ್ ಆಗಿ ಅಂದ್ರೆ ನೆಕ್ಸ್ಟ್ DKC ಮತ್ತೆ ಸಿದ್ದರಾಮಯ್ಯ ಅವರು ಮುಂದೆನೆ ನಾನು 100 ಕೋಟಿ ನಾಯಿನ ಲಾಂಚ್ ಮಾಡ್ತೀನಿ, ಯಾವುದೋ ಒಂದು ಚಾನಲ್ ಅಲ್ಲಿ ಹೇಳ್ತಾರೆ, ಇಂಥ ಚಾನಲ್ ಅಲ್ಲಿ ನಾನು ಲಾಂಚ್ ಮಾಡ್ತೀನಿ, ನೋಡ್ತಾ ಇರಿ ಅಂತ. ಇಲ್ಲ ಅವೆಲ್ಲ ಸುಳ್ಳು, ಅವ್ರ ಪ್ರಚಾರ ಅವನಷ್ಟೇ. ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಅವ್ರದ್ದು 108 ಕೆಲಸಗಳಿರ್ತವೆ. ಇವ್ನು ಯಾವ್ದೋ ಸಾಕಿರನ ಎತ್ಕೊಂಡೋಗಿ ಶಾಪ್ ಕೊಡಕ್ಕೆ ಅವರೆಲ್ಲ ಬರ್ತಾರೆ ಸರ್. ಸರ್ಕಾರದ ಕೆಲಸ 1000 ಇರ್ತವೆ. ಇವನು ಸುಮ್ಮನೆ ಬ್ಲೇಡ್ ಹಾಕ್ತಾನೆ. ಅವ್ರು ಹೇಳಿದಾರ ಮುಖ್ಯಮಂತ್ರಿ ನಾನು ಹೋಗ್ತೀನಿ ಸತೀಶ್ ನಾಯ್ಕ ಹೇಳಿದಾರ? ಅವ್ರು ಕೇಳ್ಬೇಕು ನೀವು. ಇವನು ಹಂಗೆ ಅವನು ಆಕಾಶಕ್ಕೆ ಏನೇ ಹಾಕೋದು ಬ್ಲೇಡ್ಗಳು ಹಾಕೋದಲ್ಲಿ ಇವನು ಅದು ಹಾಕಿತ್ತು. ನೀವು ನಾನು ಕೇಳಿದ ಕ್ವಶನ್ನ ಜನಗಳು ಕಿವಿಗೆ ಹೂವು ಇಕ್ತಾನೆ. ಸುಮ್ಮನೆ ಅವನೇನು ವೀಡಿಯೋ ಓಡಬೇಕಷ್ಟೇ, ಪ್ರಚಾರಕ್ಕಷ್ಟೇ. ಅವನು ಅದಾದ 5,000 ರೂಪಾಯಿ 10,000 ರೂಪಾಯಿ ಕೋಟಿ ಎತ್ಕೊಂಡು ಇದರಲ್ಲಿ 2.5 ಲಕ್ಷ ರೂಪಾಯಿ ಕೋಟಿ ಇದು ಅಂತಾನೆ. ಏನು ಬ್ಲೇಡ್ ಹಾಕ್ತಾನೆ ಅಂದ್ರೆ ಆ ಪಾರ್ಟಿ ಬ್ಲೇಡ್ ಹಾಕ್ತಾನೆ. ನೀವು ನಾನು ನಗೆದಲ್ಲಿ ಅವನ್ನ ಇಂಟರ್ವ್ಯೂ ಮಾಡೋರು ಪತ್ರಿಕರ್ತರಾಗಿರ್ಬೋದು, ಮಾಧ್ಯಮದವ್ರು ಅದು ಎಷ್ಟು ನೆಗಿತಾವ್ರೋ ದೇವ್ರಿಗೆ ಗೊತ್ತು. ಆ ಕ್ಯಾಮ್ರಾಮ್ಯಾನು ಆ್ಯಂಕರ್ಗಳು ಅದು ಎಷ್ಟು ನೆಗಿತಾರೋ ಒಳ್ಳೊಳ್ಗೆ ದೇವ್ರಿಗೆ ಗೊತ್ತು. ಹೀರೋ ಮಾಡಿದ್ದೀನಿ ಅಂತಾನೆ ನಗು ಬರ್ತೈತೆ. ಅದ್ರಲ್ಲಿ ನೋಡ್ರಿ ಹೆಂಗವ್ ಅನ್ಬಿಟ್ಟ
ಕ್ಯೂ ನಿಂತ್ಕೊಂಡಿದ್ರು 2,000 ಜನ 3,000 ಜನ ಇದ್ರು ಅಂತಾನೆ. ಆ ಬಿಗ್ ಬಾಸ್ ಅಲ್ಲಿ ಮಾನ ಮರ್ಯಾದೆ ಇಲ್ಲ ಅವನಿಗೆ. ಅವ್ನಿಗೊಂದು ವೇದಿಕೆ ಕೊಟ್ಟವ್ರೆ ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಅಲ್ಲಿ ಯಾರೋ ಅವರು ನನಗೆ ಅಪ್ರೋಚ್ ಮಾಡೋರು ಅಂತ ಹೇಳ್ತಾನಲ್ಲ, ಮಾನ ಮರ್ಯಾದೆ ಏನಿಲ್ಲ ಅಂದ್ರೆ ಸತೀಶ್ ನಿನಗೆ. ಯಾರೋ ಹೆಸರು ಹೇಳ ನೋಡೋಣ. ಇಲ್ಲ ಅವ್ರು ಎತ್ಕೊಂಬಂದು ಏನೋ ಪರ್ಕೆ ತಗೊಂಡು ಹಾಕ್ತಾನೆ ನಿನಗೆ. ಸುಮ್ಮನೆ ಏನು ನೀನು ಲೈಕ್ಸ್ ವ್ಯೂಸ್ಗೋಸ್ಕರ ಬಿಲ್ಡಪ್ ಕೊಡ್ತಾ ಇದ್ಯಾ? ಯಾವ ಹೆಣ್ಮಕ್ಳು ಇರೋರು ನಿನ್ನ ಮದುವೆ ಆಗ್ತೀನಿ ಅಂದ್ಬಿಟ್ಟು ನೀನು ಮುಸುಡಿಗೆ 50 ಆಗೈತೆ. ತಾತನಾಗ ವಯಸ್ಸಲ್ಲಿ ಮದುವೆ ಆಗೋ ಆಸೆ ಕಂಡುಕೊಂಡಿದ್ಯಾ ನೀನು? ಮಗನ ಮದುವೆ ಮಾಡೋಣ ತಾತನಾಗೋಣ ಅನ್ನೋದು ಬಿಟ್ಬಿಟ್ಟು ನೀನು ಬಿಗ್ ಬಾಸಲ್ಲಿ ನನಗೆ ಅಪ್ರೋಚ್ ಮಾಡೋದು ಅಂತ ಹೇಳಿದ್ರೆ ಅವ್ರಿಗೆ ಯಾರನ್ನ ಹೆಸರು ಹೇಳಿದ್ರೆ ಅಲ್ಲಿಂದ ಪರ್ಕೆ ತಗೊಂಬಂದು ಹಾಕ್ತಾನೆ ನಿನಗೆ. ಮಾತುಗಳು ಸ್ವಲ್ಪ ತೂಕವಾಗಿ ಮಾತಾಡು. ಕ್ಯಾಮ್ರಾ ಐತೆ ಅಂದ್ಬಿಟ್ಟು ಬ್ಲೇಡ್ಗಳಾಗ್ತಾ ಇದೆಯಾ ನಿನ್ನ ನಿನ್ನ